ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ನಾನು ಇಲ್ಲಿ ಊರಿಗೆ ಹೊಂಟಾರಿ ನಮ್ಮ ಮಾಮ. ಅವಾಗ ಲಾಗ್ ಸ್ಟಾರ್ಟ್ ಮಾಡತ್ತಾರ. ನಾನು ನಾವು ಊರಿಗೆ ಹೋಗಿದ್ದಿಲ್ಲ ರೀ, ಅವರೇ ಹೋಗಿರು. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಿರಲಿ ಲಾಗ. ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡತ್ತೀನಿ ರೀ. ಒಂದು ಸ್ವಲ್ಪ ನಂದು ಧ್ವನಿ ಬಿದ್ದದ್ರಿ, ಅಂದ್ರೆ ನನ್ನ ಧ್ವನಿ ಹೋಗೈತ್ರಿ. ನೆಗಡಿ ಬಂದು ಕೆಮ್ಮು ಬಂದು ಎಲ್ಲ ಇದು ಆಗೈತ್ರಿ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ. ಅದು ಯಾಕಂದ್ರೆ ಅದು ಸ್ವಲ್ಪ ಸರಿಯಾಗಿ ಕೇಳ್ಸಂಗಿಲ್ಲ ರೀ. ಧ್ವನಿ ಹೋಗಿತ್ತಂದ್ರೆ ಒಂದು ಸ್ವಲ್ಪ ಸಣ್ಣ ದಮ್ಮ ಕೇಳಿಸ್ತದ. ಅದ್ರ ಕಲೆಗೆ ಹೇಳಿದ್ರಿ ನಾನು. ಮತ್ತು ಒಟ್ಟ ಧ್ವನಿ ಅಂತ ಹೇಳಲಿಗೆ ಐತ್ರಿ. ಇವಾಗ ನೋಡ್ರಿ, ಅವರು ಊರಿಗೆ ಹೊಂಟಿರಿ ಮಾಮನು. ಎಲ್ಲಪ್ಪ ಅಂತಂದ್ರೆ ಅವರು ನಮ್ಮ ನಾದಿನಿದು ಮದುವೆ ಐತಲ್ರಿ. ಅದಕ್ಕೆ ಇವತ್ತು ನಮ್ಮ ಮನ್ಯಾಗ ಕಾರ್ಯಕ್ರಮ ಅದಲ್ರಿ. ಅದಕ್ಕೆ ಬೀಗ್ರಿಗೆ ಕರ್ಯಾಕೆ ಹೋಗಿರಿ ಅವರು. ಬೀಗ್ರಿಗೆ ಕರ್ಯಾಕಂದ್ರೆ ಹಳ್ಯಾಗ ಮುಂದೆ ಕರ್ಕೊಂಬರ್ಬೇಕಂತ್ರಿ. ಅವ್ರ ಕಡೆ ಹಂಗೆ ಪದ್ಧತಿ ಅದಂತ್ರಿ. ನಮ್ಮ ಕಡೆ ಅಂತೂ ಇಲ್ರಿ, ಅವ್ರ ಕಡೆದಂತ ಅವ್ರು ಹೇಳಿರು. ಅದಕ್ಕೆ ನಮ್ಮ ಕಡೆದವರು ಕರ್ಲಿಕ್ಕೆ ಹೋಗಿರಿ. ಇಲ್ಲಿ ಅವರು ಕಾರ್ ಗಾಡಿ ತೊಗೊಂಡು ಹೋಗ್ಯಾರಿ. ಕಾರ ಮನೆಯವ್ರದ್ದು ಐತ್ರಿ. ಅದಕ್ಕೆ ಅವರು ಕಲ್ತ್ಕರೆ ಹಳ್ಯಾಗ ಕರ್ಲಿಕ್ಕೆ ಹೋಗ್ಯಾರ ನೋಡ್ರಿ. ನಾನಂತರ ಅಂದ್ಕೊಂಡೀನಿ ರೀ, ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅಂತೇಳಿ. ಯಾಕಂದ್ರೆ ಇವತ್ತಿನ ಲಾಗ್ ಅಂತೂ ಸೂಪರ್ ಅದ ರೀ. ಭಾಳ ಅಂದ್ರೆ ಭಾಳ ಚಂದ ಐತಿ ಇವತ್ತಿನ ಲಾಗದಾಗ. ಹಳ್ಯಾಗ ಕರ್ಕೊಂಬರೋದು, ನಮ್ಮ ಮನೆಗೆಲ್ಲ ಕಾರ್ಯಕ್ರಮ ಏನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲ ಐತ್ರಿ. ಅದಕ್ಕೆ ಎಲ್ಲನೂ ನಿಮ್ಗೆ ತೋರಿಸ್ತೀನಿ ನಾನು ಏನೇನು ಮಾಡ್ತೀವಿ ಅಂತೇಳಿ. ಅದಕ್ಕೆ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ ಫ್ರೆಂಡ್ಸ. ಇವಾಗ ಇನ್ನೂ ಜಸ್ಟ್ ಹೊಂಟಾರ್ರಿ. ಭಾಳ ದೂರ ಅದ ರೀ. ಹೇಳಬೇಡ್ದು, ಅಷ್ಟು ದೂರ ಇದೆ. ಊರ ಗುಲ್ಬರ್ಗ ದಾಂಟ್ಯದಂತ್ರಿ ಊರ. ಅದಕ್ಕೆ ಅಲ್ಲಿ ಕರ್ಲಿಕ್ಕೆ ಹೋಗ್ಬೇಕ್ರಿ ಅವ್ರಿಗೆ. ಅಲ್ಲಿ ಕರ್ಲಿಕ್ಕೆ ಹೋಗಿ ಇನ್ನು ಅವ್ರೇನು ಮಾಡ್ತಾರೋ, ಮುಂಜಾನೆ 6 ಗಂಟೆಗೆ ಹೋಗ್ಯಾರ್ರಿ. ಏನಿಲ್ಲ ಅಂದ್ರೆ ಭೀ 6 ಗಂಟೆಗೆ ಹೋಗ್ಯಾರ. ಜಳಕ ಮಾಡಿ ಎಲ್ಲ ಮಾಡಿ ನೋಡ್ರಿ ಇಲ್ಲಿ ಹೋಗ್ಯಾರ ನೋಡ್ರಿ. ಇವರು ನಮ್ದು ಮಾಮನೇ ಆಗ್ಬೇಕ್ರಿ. ಅವರು ಕಲ್ತು ಹೋಗ್ಯಾರ ರೀ. ಮೈದ್ನಾತನ್ ರೀ, ನಮ್ಗಿಂತ ಸಣ್ಣವ್ರ. ಅದಕ್ಕೆ ಅವರು ಕಲ್ತೆ ಹೋಗ್ಯಾರ ಕರ್ಲಿಕ್ಕೆ. ಇಬ್ಬರು ಹೋಗ್ಯಾರ ಕರ್ಲಿಕ್ಕೆ. ಹಳ್ಯಾಗ ಕರ್ಕೊಂಡು ಮಾಡಿ ಅವ್ರು ಕೂಡ ಎಷ್ಟು ಮಂದಿ ಬರ್ತಾರೆ ನೋಡ್ಕ್ಯಾರೆ ಅವ್ರಿಗೆ ಹೋಗಿ ಕರ್ಕೊಂಬರ್ತಾರೆ ರೀ. ಈಗ ನೋಡ್ರಿ, ಗುಡ್ಡ ಸನಿ ಹತ್ರ ಗುಲ್ಬರ್ಗ ದಾಟಿರ್ಬೇಕು. ಈಗ ಗುಲ್ಬರ್ಗ ದಾಟಿ ಮಾಡಿ ಅವರು ಹೋದ್ರಿ. ಅವ್ರ ಬಲ್ಲಿ ಅವ್ರ ಮನೆಗೆ ಹೋಗಿರು. ಹೋಗಿಕರೆ ಅಲ್ಲಿ ಒಂದು ಸ್ವಲ್ಪ ಕಾರ್ಯಕ್ರಮಗಳು ಇದ್ದತ್ರಿ. ಅದಕ್ಕೆ ಅವರು ಒಂದು ಸ್ವಲ್ಪ ಅವರು ಶಾಸ್ತ್ರಗಳು ಅಂತಾರಲ್ರಿ. ಅದಕ್ಕೆ ಅವರೆಲ್ಲ ಶಾಸ್ತ್ರ ಇದ್ದೋತ. ಅದಕ್ಕೆ ಶಾಸ್ತ್ರ ಮಾಡಿ ಎಲ್ಲ ಮಾಡಿ ಕಳಿಸ್ತಾ ಅಂದರು. ಅದ್ರ ಕಾಲಾಗೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಇವರಿಗೆಲ್ಲ ಶಾಸ್ತ್ರ ಮಾಡೋಕೆ. ಅವ್ರ ಕಡೆ ಹೆಂಗೆ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ರೀ. ನಮ್ಮ ಕಡೆ ಹಿಂಗೆ ಹಳ್ಯಾಗ ಕರ್ಕೊಂಬರೋ ಪದ್ಧತಿ ಇದ್ದಿದ್ದಿಲ್ಲ ರೀ. ಅದಕ್ಕೆ ಅವ್ರ ಕಡೆ ಶಾಸ್ತ್ರ ಅದಂತ್ರಿ. ಅದು ಹಳ್ಯಾಗ ಮೊದಲೇ ಕರ್ಕೊಂಬರ್ಬೇಕಂತೇಳಿ ಒಂದು ಸ್ವಲ್ಪ ಧ್ವನಿನೇ ಇದು ಆಗಲಾಗೈತಿ, ಒಟ್ಟ ಹೇಳಲಾಗೈತಿ. ಅಷ್ಟೇ ಒಂದು ಸ್ವಲ್ಪ ನೋಡಿ ಇದು ಮಾಡತ್ತೀನಿ ರೀ ನಾನು. ಇಲ್ಲಿ ನೋಡ್ರಿ, ಅವರಿಗೆ ಹಳ್ಯಾಗ ಕುಂದ್ರಿಸ್ಯಾರ್ರಿ. ಅಂದ್ರೆ ಮದುಮಗನಿಗೆ ಕುಂದ್ರಿಸ್ಕ್ಯಾರೆ. ಆಮೇಲೆ ಮಗ್ಲಾಗ ಒಂದು ಸಣ್ಣ ಹುಡುಗ ಕುಂದ್ರಿಸ್ಯಾರ. ನಾವು ಹೆಂಗೆ ಸುರ್ಗಿ ಸುತ್ತೇವಲ್ಲ ರೀ, ಅದೇ ರೀತಿ 4 ಕಡೆಗೆ ಸುರ್ಗಿ ಸುತ್ತಾರ ನೋಡ್ರಿ ಅವರು. ಆಮೇಲೆ ಇವಾಗ ನಾಯಣ್ಣ ಇಡತ್ತಾರ ನೋಡ್ರಿ. ಏನು ನಾಯಣ್ಣ ಇಡ್ತಾರಲ್ರಿ, ಅದು ನಾಯಣ್ಣ ಇಡತ್ತಾರ. ನಮ್ಮ ಕಡೆ ಮಾಡ್ತಾರಲ್ರಿ, ಅವರು ಹಂಗೆ ಮಾಡತ್ತದ್ರ. ಅದ್ರ ಹೆಣ್ಣಿಟ್ಟೆ ಇಲ್ರಿ. ಇವಾಗ ನೋಡ್ರಿ, ಅವರಿಗೆ ಎಣ್ಣೆ ಇಟ್ಕ್ಯಾರೆ. ಅಂದ್ರೆ ಆ ಎಣ್ಣೆ ಇಟ್ಟು ಆಮೇಲೆ ಅರಿಶಿಣದ ಹಚ್ಚಿ ಅರಿಶಿಣ ನೀರು ಹಾಕ್ಯಾರ್ರಿ. ಅವರೆಲ್ಲ ನಿನ್ನೆಲ್ಲ ಅರಿಶಿಣ ಆಡ್ಯಾರಿ. ಇವಾಗ ಅರಿಶಿಣ ನೀರು ಹಾಕಿ, ಅಂದ್ರೆ ನಾವು ಹೆಂಗೆ ಮದುವೆ ನೀರು ಹಾಕ್ತೇವಲ್ಲ ರೀ, ಆ ರೀತಿ ನೀರು ಹಾಕ್ಯಾರೆ. ಆಯಾರಿ ಮಾಡಿದ್ರು ನೋಡ್ರಿ. ಬಟ್ಟೆ ಕೊಟ್ಟರು ಅವರಿಗೆ ಉಟ್ಕೊಂಬರ್ಲಕ್ಕ. ಓಕೆ ರೀ, ಅವರು ಬಟ್ಟೆ ಉಟ್ಕೊಂಡು ಮಾಡಿ ಬಂದ್ರಿ. ಬಟ್ಟೆ ಉಟ್ಕೊಂಡು ಬರೋಕೆ ಇವಾಗ ಆಯಾರಿ ಇದು ಮಾಡತ್ತಾರ ರೀ. ಅಂದ್ರೆ ನಾವು ಹೆಂಗೆ ಹೆಣ್ಮಕ್ಳಿಗೆ ಅಕ್ಕಿ ಇದು ಹಾಕ್ಯಾರ ಉಡಿ ತುಂಬ್ತೇವಲ್ಲ ರೀ, ಕೊಬ್ಬರಿ ಎತ್ತಿಟ್ಟು, ಅವರು ಹಂಗೆ ಟವೆಲ್ದಾಗ ಹಾಕ್ಯಾರಿ ಎಲ್ಲ ಇದು ಮಾಡತ್ತಾರೆ. ಕಟ್ಲಾಗತ್ತಾರೆ ಅದೆಲ್ಲ ಹಾಕಿ ಕೊಬ್ಬರಿ. ಆಮೇಲೆ ಏನಂತಾರೆ ಅದು ಉಡೋಕೆ ಸಾಮಾನತ್ತ ಹಾಕಿ ಹಂಗೆ ಉಡಿ ತುಂಬ್ತೇವಲ್ಲ ರೀ ನಾವು, ಅದೇ ರೀತಿ ಅವರು ಉಡೋಕೆ ಸಾಮಾನತ್ತ ಹಾಕಿರು. ಆಮೇಲೆ ಇದೇನೋ ಮಾಡತ್ತಾರ ನೋಡ್ರಿ ಅವರು. ನಮ್ಮ ಕಡೆ ಹಿಂಗೆ ಮಾಡಂಗಿಲ್ಲ, ಅವರು ಈ ರೀತಿ ಮಾಡತ್ತಾರ ರೀ. ಏನೋ ಸುರ್ಗಿ ಸುತ್ತಲ್ಲ ರೀ, ದಾರ ತೊಗೊಂಡು ಇವಾಗ ಈ ರೀತಿ ಮಾಡತ್ತಾರ ರೀ.
ಈಗ ಕೈಯಾಗ ಕಂಕಣ ಕಟ್ಟತ್ತಾರ ರೀ. ಎಲ್ಲಿ ಇದು ಮಾಡಿ ಅದೇನು ಸುರುಗಿ ಸುತ್ತಾರಲ್ರಿ, ಆ ಸುರುಗಿ ದಾರನೇ ತೊಗೊಂಡು ಕಂಕಣ ಕಟ್ತಾರೆ ರೀ ಅವರಿಗೆ. ಆಮೇಲೆ ಅವ್ರಿಂದ ಯಾರು ಕೂತಾರಲ್ಲ ಅವರಿಗೆ, ಆಮೇಲೆ ಮಗ್ಲಾಗ ಹುಡುಗ ಕೂತಾನಲ್ರಿ ಅವ್ನಿಗೆ ಕಟ್ತಿರ್ಬೇಕು, ಇಲ್ಲ ಏನು ಕಟ್ತಾರೆ ಗೊತ್ತಿಲ್ಲ ರೀ ನನಗಂತೂ. ಇವಾಗ ಮನ್ಯಾಗ ನೋಡ್ರಿ ಈ ರೀತಿ ಪೂಜೆ ಮಾಡತ್ತಾರೆ ರೀ ಅವರು. ಇದೆಲ್ಲ ಏನು ಮಾಡ್ಲಾಕತ್ತಾರ ಗೊತ್ತಿಲ್ಲ ರೀ ನನಗಂತೂ. ಇದೆಲ್ಲ ಹುಡುಗನ ಮನೆಯವ್ರು ಅವ್ರು ಮಾಡ್ತಾರೇನಿಲ್ಲ, ಇದೆ ಫಸ್ಟ್ ನಾನು ನೋಡಾಕತ್ತಿದ್ರಿ. ಅದಕ್ಕೆ ಏನೇನು ಮಾಡತ್ತಾರ ಅಂತ ಹೇಳತ್ತೀನಿ ರೀ. ಏನೋ ಉಡ್ಲಿಕ್ಕೆ ಸಾಮಾನು ಹಾಕಿ ಉಡಿ ಕಟ್ಟಿಟ್ಟಾರ್ರಿ. ಆಮೇಲೆ ಇಲ್ಲಿ ತಳಗ ಜಂಪರ್ ಪೀಸ್ ಹಾಸಿ ಇದು ಮುಲಿಗೆ ಹೂವು ಅಡಿಕೆ ಎಲೆ ಇವೆಲ್ಲ ಇಟ್ಬಿಟ್ಟಾರೆ. ಅಕ್ಕಿ ಹಿಂಗೆ ಶಶಿ ಅರ್ಧ ಮಾಡ್ಕ್ಯಾರೆ. ನಮ್ಮ ಕಡೆ ಕಂಬಳಿ ಮೇಲೆ ಶಶಿ ಇರ್ತೇವಲ್ರಿ, ಅದೇ ರೀತಿ ಅವರು ಶಶಿ ಅರ್ಧ ಮಾಡಿ ಆ ರೀತಿ ಇಟ್ಟು ಪೂಜೆ ಮಾಡ್ಯಾರ. ಪೂಜೆ ಮಾಡಿ ಬಹುತೆ ಅದು ನಮ್ಮ ಕಡೆ ತರಂಗೆ ಕಾಣ್ತಾರೆ ನೋಡ್ರಿ. ಅಲ್ಲಿ ಹಂಗೆ ಸುರ್ಗಿ ಸುತ್ತಾರಲ್ಲ, ಇಲ್ಲೂ ಅದೇ ರೀತಿ ಸುರ್ಗಿ ಸುತ್ತಾರ ನೋಡ್ರಿ. ಸುರ್ಗಿ ಸುತ್ತಾರೆ. ಇವಾಗ ಕರ್ಕೊಂಡು ಹೊಂಟಾರ ನೋಡ್ರಿ ಹುಡುಗ ನಮ್ಮ ಗಾಡಿ ನಮ್ಮ ಊರಿಗೆ ರೀ ಕರ್ಕೊಂಡು ಬರತ್ತಾರೆ ರೀ. ಎಲ್ಲರೂ ಅವ್ರು ಕೂಡ ಬರೋರು ಬರ್ತಾರೆ ರೀ. ಆಮೇಲೆ ಹಿಂದಿನ ಗಾಡಿಯಾಗ ಅವ್ರ ಮನೆ ಮಂದೆಲ್ಲ ಎಂಗೇಜ್ಮೆಂಟ್ ಮಾಡಕತ್ತೆ ಹಿಂದಿನ ಮಂದಿ ಬರ್ತಾರೆ ರೀ. ಈಗ ಹುಡುಗ ಆಮೇಲೆ ಹುಡುಗನ ಜೊತೆ ಯಾರೇ ಬರೋರು ಇದ್ರಲ್ಲ ಅದೇನಾಗ ಒಯ್ದು ಕಾರ್ ಗಾಡಿಗೆ ವಾಪಸ್ ಬರ್ತಾರೆ ರೀ ಅವರು. ಬಂದ್ಕೆರೆ ಅಲ್ಲಿ ಹಿಂದ್ರ ಕಡೆಗೆ ಅವರು ಗಾಡಿಯಾಗ ಅಂದ್ರೆ ಅವ್ರ ಗಾಡಿ ಇರ್ತಾರಲಿ ಕೌಲ್ಜರ್ ಇರ್ತಾರಲಿ ತೊಂದು ಮಾಡಿ ಹಿಂದಿನವ್ರು ಬರ್ತಾರೆ. ಅಲ್ಲಿ ತನಕ ನಾವು ಆ ಕಡೆ ಕರ್ಕೊಂಡು ಹೋಗ್ತಾರೆ ರೀ. ಇವಾಗ ನೋಡ್ರಿ ಅವರಿಗೆ ಇಲ್ಲಿ ಅವರ ದೇವರಿಗೆ ನಮಸ್ಕಾರ ಮಾಡಿ ಕಾಲು ಬಿದ್ದು ಮಾಡಿ ಇವಾಗ ಗಾಡಿ ಬಂದದಲ್ರಿ. ಅವರು ಆ ಗಾಡಿ ಬರ್ತಾರೆ. ಆಮೇಲೆ ನಮ್ಮ ಗಾಡಿಯಾಗಿದ್ರೆ ಹಳೆ ಕರ್ಕೊಂಡು ಹೋಗ್ತಾರೆ ರೀ, ಅಂದ್ರೆ ಮದುಮಗನಿಗೆ ಕರ್ಕೊಂಡು ಹೋಗ್ತಾರೆ ರೀ. ಇವಾಗ ನೋಡ್ರಿ ಊರಿಗೆ ಬಂದರು. ಊರಿಗೆ ಆಮೇಲೆ ಅವರು ಏನೋ ವಿಡಿಯೋ ಮಾಡೋರು ಏನೋ ತರ್ಸ್ಯಾರ ರೀ. ಅವರು ಫೋಟೋಗ್ರಾಫಿಗೆ ಈ ಕಡೆದವ್ರು ತರ್ಸ್ಯಾರ. ಇವಾಗ ಕರ್ಕೊಂಡು ಹೊಂಟಾರ್ರಿ ಬ್ಯಾಂಡ್ ಹಚ್ಕೊಂಡು. ಆಮೇಲೆ ಬಾರಿಸ್ಕೊತಾರಲ್ಲಿ ಬ್ಯಾಂಡ, ಅದು ಬ್ಯಾಂಡ್ ಹಚ್ಕೊಂಡು ಕೆರೆ ಮನೆಗೆ ತೊಗೊಂಡು ನಡೆದಾರೆ ನೋಡ್ರಿ. ಇವಾಗ ಇನ್ನು ಜಸ್ಟ್ ಈಗ ಬಂದಾರ ಅವರು 10 ಮುಡಿಗೆ. ಮುಂಜಾನೆ ಒಳಗೆ ಅಷ್ಟು ಜಲ್ದಿ ಹೋಗಿರಂದ್ರೆ ಭೀ ಬರೋಕಳಿಗೆ ಭಾಳ ಅಂದ್ರೆ ಭಾಳ ತಡ ಮಾಡಿದ್ರಿ ಅವರು. ಏನಿಲ್ಲ ಅಂದ್ರೆ ಭೀ ಸಂಜೆಗೆ 5-4 ಇನ್ನೊಂದು 10 ನಿಮಿಷ ಕಮ್ಮಿ ಇತ್ತು ಅವಾಗ ಬಂದ್ರಿ ನೋಡ್ರಿ. ಅವ್ರ ಜೊತೆನೂ ಅಷ್ಟು ಮಂದಿ ಬಂದಾರ. ಆಮೇಲೆ ಅವ್ರ ಹಿಂದೆ ಅವ್ರ ಮಂದೆಲ್ಲ ಬಂದದ್ರಿ. ಅಂದ್ರೆ ಎಂಗೇಜ್ಮೆಂಟ್ ಮಾಡ್ತಾರಲ್ರಿ ಇವತ್ತು, ಅದಕ್ಕೆ ಅವರೆಲ್ಲ ಬಂದಾರ್ರಿ. ಅಂದ್ರೆ ಇದು ಭಾಳ ಐತೆ ರೀ, ತಡ ಭಾಳ ಮಾಡಿದ್ರಿ ಅವರು. ನಮ್ಮದೆಲ್ಲ ಅಡುಗೆ ಎಲ್ಲ ಅವಾಗೆ ಆಗೈತೆ ರೀ. ಅವ್ರು ಬರ್ತಾರೆ ಜಲ್ದಿ ಅಂತೇಳಿ ಅಂದ್ರೂ ಭೀ ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ ರೀ. ಇವಾಗ ನೋಡ್ರಿ ಹಳೆಯಾಗ ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಏನು ಆರತಿ ಅಂತ ಮಾಡ್ತಾರಲ್ರಿ, ಆರತಿ ಮಾಡೋದು ಕಾಲು ಪೂಜೆ ಮಾಡೋದು ಎಲ್ಲ ಮಾಡ್ಲತ್ತಾರ ನೋಡ್ರಿ. ಇವಾಗ ನೋಡ್ರಿ ಇಲ್ಲಿ ಒಳಗೆ ಇವಾಗ ಹೊಂಟಾರ್ರಿ ಜಾಸ್ತಿನೇ. ಈಗ ಅಂದ್ರೆ ಭಾಳತನ ಆಗಿಲ್ರಿ ಬಂದು, ಇನ್ನು ಈಗ ಬಂದಾರ್ರಿ ಅವರು. ಯಾಕಂದ್ರೆ ಅವರೇ ಬರಲಿಕ್ಕೆ ಲೇಟ್ ಮಾಡ್ಯಾರ ಒಂದು ಸ್ವಲ್ಪ, ಅದಕ್ಕೆಲ್ಲಾಗ ಎಲ್ಲ ಲೇಟ್ ಆಯ್ತು ನೋಡ್ರಿ ಫ್ರೆಂಡ್ಸ. ಅಂದ್ರೆ ಭೀ ಯಾಕಂದ್ರೆ ಹೊತ್ತು ಮುಳುಗೋದಾಗನ ನಮ್ಮ ಮನೆಯಿಂದ ಹೆಣ್ಮಕ್ಳಿಗೆ ಕಳ್ಸಂಗಿಲ್ಲ ರೀ ನಾವು. ಅಂದ್ರೆ ಈಗ 8-7 ಹಿಂಗೆ ಕಳ್ಸಂಗಿಲ್ಲ ರೀ. ಒಂದು ಸ್ವಲ್ಪ ಜಲ್ದಿನೇ ಕಳಿಸ್ತೇವೆ ರೀ. ಹೊತ್ತು ಮುಳುಗಾಳಿಗೆ ಮನೆ ಮಗಳಿಗೆ ಕಳಿಸ್ಬಾರ್ದು ಅಂತೇಳಿ ನಮ್ಮ ಮನ್ಯಾಗ ಹೇಳ್ತಾರೆ ರೀ. ಅವ್ರು ಬರ್ನ ಹಂಗೆ ಅವರಿಗೆಲ್ಲ ಪೂಜೆ ಮಾಡಿ ಕಾಲು ಪೂಜೆ ಮಾಡಿ ಆಮೇಲೆ ಆರತಿ ಬೆಳಗ್ಗೆ ಎಲ್ಲ ತುಂಬ ಒಳಗೆ ಮನ್ಯಾಗ ಕರ್ಕೊಂಡು ಬಳಕ ಇವಾಗ ನೋಡ್ರಿ ಜಗಲಿ ಮೇಲೆ ಸಹ ಮಾಡ್ಸೋಕೆ ಕರ್ಕೊಂಡು ಹೋಗ್ಯಾರ ರೀ. ಆಮೇಲೆ ಜಗಲಿ ಮೇಲೆ ಅವ್ರೇನೋ ಇದು ತೊಗೊಂಬಂದಾರಿ, ಏನೋ ಬುತ್ತಿ ಏನೇನೋ ತೊಗೊಂಬರ್ತಾರಲ್ರಿ ಅದು ತೊಗೊಂಬಂದಾರೆ. ಹಾಗೆ ಸಂಗಟ ಬರಾಮತಿಗೆ ಇವಾಗಿದ್ರೆ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಫ್ರೆಂಡ್ಸ. ನನಗೆ ಧ್ವನಿ ಬಿದ್ದದ್ರಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಮುಂದಿನ ವಿಡಿಯೋ ಆದಷ್ಟು ಬೇಗ ಬಿಡ್ತೀನಿ ರೀ ಎಂಗೇಜ್ಮೆಂಟ್ದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್